ಬಂಧುಗಳೇ, ಮಾಜಿ ಮುಖ್ಯಮಂತ್ರಿಗಳು ಶ್ರೀಮಠದ ಬಗ್ಗೆ ಅಪಾರವಾದಂತಹ ಭಕ್ತಿಯನ್ನು ಹೊಂದಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ತಮ್ಮೆಲ್ಲರನ್ನ ಉದ್ದೇಶಿಸಿ ಪರಮ ಪೂಜ್ಯ ಶ್ರೀಗಳವರಿಗೆ ನುಡಿ ನಮನವನ್ನು ಸಲ್ಲಿಸಬೇಕು ಅಂತ ಅವರಲ್ಲಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ದಿವ್ಯ ನೇತೃತ್ವ ವಹಿಸಿರ್ತಕ್ಕಂಥ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದಂಥ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಾಗೂ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸುತ್ತೂರು ಮಠದ ಪೂಜ್ಯರಾದಂಥ ಶ್ರೀ ಶಿವರಾತ್ರ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ, ತರಳಬಾಳು ಮಹಾಸಂಸ್ಥಾನದ ಪೂಜ್ಯರಾದಂಥ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ, ದೇಗುಲ ಮಠದ ಪೂಜ್ಯರಾದಂಥ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಗಣ್ಯರೇ, ಎದುರುಗಡೆ ಕುಳಿತಿರ್ತಕ್ಕಂಥ ಎಲ್ಲ ಪೂಜ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರು, ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳ ಅಗಲಿಕೆಯಿಂದ ಇಡೀ ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ಸಾಮಾಜಿಕ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ. ಅವರು ಇಡೀ ಸಮಾಜವನ್ನು ಪ್ರೀತಿಸ್ತಾ ಇದ್ದಂಥ ಒಂದು ದಿವ್ಯ ಶಕ್ತಿ ಅಂತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ನಾವು ಬಸವಣ್ಣವ್ರನ್ನ ನೋಡಿರಲಿಲ್ಲ 12ನೇ ಶತಮಾನದಲ್ಲಿ, ಬುದ್ಧನ್ನು ಕೂಡ ನೋಡಿರಲಿಲ್ಲ. ಆದರೆ ಅವರಲ್ಲಿ ಬುದ್ಧನ ಕಾರುಣ್ಯ, ಬಸವಣ್ಣನವರ ಸಮಾನತೆ ತತ್ವ, ಶಿವಕುಮಾರ ಸ್ವಾಮೀಜಿಯಲ್ಲಿ ನಾವು ಕಾಣಬಹುದಿತ್ತು. ಹಾಗಾಗಿಯೇ ಶಿವಕುಮಾರ ಸ್ವಾಮೀಜಿಯವರನ್ನು ಕಂಡಾಕ್ಷಣ ಬಸವಣ್ಣವರ ನೆನಪಾಗ್ತಾ ಇತ್ತು. ಹೇಗೆ ಬಸವಣ್ಣವರು ಇಡೀ ಸಾಮಾಜಿಕ ವ್ಯವಸ್ಥೆಯ
ಬದಲಾವಣೆಯನ್ನು ಬಯಸಿದ್ರು. ಒಂದು ವೈಚಾರಿಕ ಸಮಾನತೆ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದರು. ಅದೇ ದಾರಿನಲ್ಲಿ ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಯವರು ತಮ್ಮ ಜೀವಿತದ ದೀರ್ಘಕಾಲದಲ್ಲಿ ಚಾಚೂ ತಪ್ಪದೇನೆ ಅದನ್ನೇ ಕಾಯಕವನ್ನಾಗಿ ಮಾಡಿಕೊಂಡು ಬದುಕಿದ್ರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸಬೇಕಾಗ್ತದೆ. ಬಹುಶಃ ಅವರು ಲಿಂಗೈಕ್ಯರಾದಾಗ ಇತ್ತೀಚಿನ ವರ್ಷಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ದರ್ಶನ ಮಾಡಲಿಕ್ಕೆ ಬಂದಿದ್ದಂಥ ಜನಸ್ತೋಮ ಬೇರೆ ಯಾವುದೇ ಸ್ವಾಮೀಜಿಯವರು ನಿಧನರಾದಾಗ ಬಂದಿರಲಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ನಾವು ನೋಡಲಿಕ್ಕೆ ಸಾಧ್ಯ. ಅದರ ಅರ್ಥ ಸಮಾಜದಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೇನೆ, ಧರ್ಮ ಭೇದ ಇಲ್ಲದೇನೆ ಎಲ್ಲ ಮಾನವರನ್ನು ಪ್ರೀತಿಸ್ತಿದ್ರು, ಗೌರವಿಸ್ತಿದ್ರು, ಆಶೀರ್ವದಿಸ್ತಾ ಇದ್ರು. ಆ ಕಾರಣದಿಂದಲೇ ಅಷ್ಟೊಂದು ದೊಡ್ಡ ಜನಸಮೂಹ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಬಂದಿದ್ರು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ನಾನು ಅನೇಕ ಸಾರಿ ಸ್ವಾಮೀಜಿಯವರನ್ನು ಭೇಟಿ ಮಾಡಿದ್ದೇನೆ. ಅವರು 2 ಸಾರಿ BGS ಆಸ್ಪತ್ರೆಯಲ್ಲಿ ಅವರ ಆರೋಗ್ಯ ಕುಸಿದಾಗ ನಾನು ಅವರನ್ನು ನೋಡ್ಲಿಕ್ಕೆ ಹೋಗಿದ್ದೆ. ಆಗಲೂ ಕೂಡ ಲವಲವಿಕೆಯಿಂದಲೇ ಇದ್ದರೂ ಬಹುಶಃ ವೈದ್ಯ ಸಮೂಹ ಅವರು ಅಷ್ಟು ವೇಗವಾಗಿ ಗುಣಮುಖರಾದದನ್ನು ನೋಡಿ ಅವ್ರಿಗೆ ವಿಸ್ಮಯ ಆಗಿತ್ತು ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೋಸ್ಕರನೇ ಅವರನ್ನು ನಾವು ಪವಾಡ ಪುರುಷರು ಅಂತ ಕರೀಲಿಕ್ಕೆ ಸಾಧ್ಯ. ಎಲ್ಲರೂ ಪವಾಡ ಪುರುಷರಾಗಲಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲರೂ ಯುಗ ಪುರುಷರಾಗಲಿಕ್ಕೆ ಸಾಧ್ಯ ಆಗಲ್ಲ. ಶಿವಕುಮಾರ ಸ್ವಾಮೀಜಿಯವರು ಒಬ್ಬ ಯುಗ ಪುರುಷ ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಮತ್ತು ಯಾವತ್ತೂ ಕೂಡ ನಾನು ಭೇಟಿಯಾದಾಗ ಒಂದು ದಿನವೂ ಕೂಡ ರಾಜಕೀಯವನ್ನು ಅವರು ಮಾತಾಡಿದವರಲ್ಲ. ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನು ಕೂಡ ಸಮಾನವಾಗಿ ಗೌರವಿಸ್ತಕ್ಕಂಥ, ಅವರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಬರೀ ಕರ್ನಾಟಕದ ರಾಜಕಾರಣಿಗಳಷ್ಟೇ ಅಲ್ಲ, ಇಡೀ ದೇಶದ ರಾಜಕಾರಣಿಗಳನ್ನು. ನಾನು ನಿನ್ನೆ ದಿಲ್ಲಿಗೆ ಹೋಗಿದ್ದೆ, ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಅಂತಿಮ ಗೌರವ ಸಲ್ಲಿಸಲಿಕ್ಕೆ. ಜಾರ್ಜ್ ಫರ್ನಾಂಡಿಸ್ ಅವರು ಒಬ್ಬ ದೊಡ್ಡ ಸಮಾಜವಾದಿ. ಅವರು ಕೂಡ ಈ ಮಠಕ್ಕೆ ಅನೇಕ ಸಾರಿ ಬಂದಿದ್ದರು ಇಲ್ಲಿಗೆ ಸ್ವಾಮೀಜಿಯವರ ದರ್ಶನವನ್ನು ಪಡೀಲಿಕ್ಕೆ. ಅಂದರೆ ಜಾರ್ಜ್ ಫರ್ನಾಂಡಿಸ್ ಅಂತ ಸಮಾಜವಾದಿಯನ್ನೂ ಕೂಡ ಆಕರ್ಷಿಸ್ತಕ್ಕಂಥ ಒಂದು ವ್ಯಕ್ತಿತ್ವ, ಶಕ್ತಿ ಪೂಜ್ಯ ಸ್ವಾಮೀಜಿಯವರಲ್ಲಿ ಇತ್ತು ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಜಾರ್ಜ್ ಫರ್ನಾಂಡಿಸ್ ಅವರ ಅಂತಿಮವಾಗಿ ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ಎಲ್ಲ ದೇಶದ ಎಲ್ಲ ಉನ್ನತ ಸ್ಥಾನದಲ್ಲಿದ್ದಂಥ ಎಲ್ಲ ರಾಜಕಾರಣಿಗಳು, ಪಕ್ಷದ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದಿದ್ದರು. ಅದಕ್ಕೆ ಸ್ವಾಮೀಜಿಯವರು ನಮ್ಮನ್ನೆಲ್ಲ ನೋಡಿ ಒಂದು ಲೇಖನ ಬರೆದಿದ್ದಾರೆ. ಅದು ಪತ್ರಿಕೆಯಲ್ಲೂ ಕೂಡ ಪ್ರಕಟ ಆಗಿದೆ. ಇವತ್ತೇ ಆಗಿದೆ, 31ನೇ ತಾರೀಕು. ಎಲ್ಲ ಹುಲಿ, ಸಿಂಹ, ಆನೆ, ಕಾಡಾನೆ,
ನಂದಿ, ನವಿಲು, ಇಲಿ ಎಲ್ಲ ಕೂತಿದ್ರು ಅಂತ. ನಮ್ಮನ್ನೆಲ್ಲ ನೋಡ್ಬಿಟ್ಟು ಎಲ್ಲರೂ ಇದ್ರು, ಎಲ್ಲ ಪಕ್ಷದವರು ಇದ್ರು. ಸ್ವಾಮೀಜಿಯವರ ದರ್ಶನ ಪಡೀಲಿಕ್ಕೆ ಎಲ್ಲವರ ವೈರತ್ವವನ್ನು ಮರೆತು ಅವತ್ತು ಅಲ್ಲಿ ಬಂದು ಕೂತಿದ್ರು. ಬಹುಶಃ ಆ ಮನಸ್ಸಿನೊಳಗಡೆ ಅವರಿಗೆ ರಾಜಕೀಯ ದ್ವೇಷಗಳಿದ್ವಲ್ಲ, ಅದಕ್ಕೆ ವಿರಾಮ ಆಗಿತ್ತು ಸ್ವಾಮೀಜಿಯವರ ದರ್ಶನದಿಂದ ಅಂತಕ್ಕಂಥ ಮಾತನ್ನ ಅವರು ಆ ಲೇಖನದಲ್ಲಿ ಬರೆದರು. ಸಿರಿಗೆರೆ ಸ್ವಾಮೀಜಿಯವರು ನೋಡಿ, ಅವರಿಗೆ ಗ್ರಹಿಕೆ ನಮ್ಮನ್ನು ನೋಡಿದ ತಕ್ಷಣ ಹೆಂಗೆ ಅನಿಸಿದೆ, ಈ ರಾಜ್ಯದ ರಾಜಕಾರಣ ನೋಡಿದಾಗ, ರಾಜಕಾರಣಿಗಳನ್ನು ನೋಡಿದಾಗ, ರಾಜಕೀಯ ಸಂಘರ್ಷಗಳನ್ನು ನೋಡಿದಾಗ ಅವರಿಗೆ ಬಂದಂಥ ಗ್ರಹಿಕೆ, ಅವರು ಗಮನಿಸಿರ್ತಕ್ಕಂಥದ್ದು ಅದು ಸರಿಯಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಜ್ಞಾನ, ಅನ್ನ ಮತ್ತು ಕಾಯಕ ಈ ಮೂರು ದಾಸೋಹಗಳನ್ನು ಇಡೀ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಯಾವುದೇ ಭೇದ ಭಾವ ಇಲ್ಲದೇ ಅವರು ಈ ಮಠದ ಜವಾಬ್ದಾರಿಯನ್ನು ಒತ್ತುಕೊಂಡ ಮೇಲೆ, ಸಿದ್ಧಗಂಗಾ ಮಠದ ಜವಾಬ್ದಾರಿಯನ್ನು ಒತ್ತುಕೊಂಡ ಮೇಲೆ ಮಾಡಿದ್ದಾರೆ. ಅವರೇ ಒಂದು ಸ್ಫೂರ್ತಿ. ಬಹುಶಃ ಯಾರು ಕೂಡ ಪೂಜ್ಯರು ಅವರೇ ಸ್ವತಃ ಹೋಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಕ್ಕಂಥದ್ದನ್ನು ನಾನು ನೋಡಿಲ್ಲ. ಇವ್ರು ಮಾತ್ರ ನನಗೆ ಉಗ್ರಪ್ಪ ಹೇಳ್ತಾ ಇದ್ರು ಮೊನ್ನೆ, ಅವತ್ತು ಬಂದಾಗ ನಮಗೆಲ್ಲ ಬಂದು ಇಂಗ್ಲೀಷ್ ಪಾಠ ಮಾಡ್ತಾ ಇದ್ರು ಸ್ವಾಮೀಜಿಯವರು ಅಂತೇಳಿ. ಉಗ್ರಪ್ಪ ಇಲ್ಲಿ ವಿದ್ಯಾರ್ಥಿ. ಅಂದರೆ ವಿದ್ಯಾರ್ಥಿಗಳಲ್ಲಿ ಒಂದು ನೀತಿಯುತವಾದಂಥ ಶಿಕ್ಷಣ ಸಿಗಬೇಕು, ಬದುಕಿಗೆ ಆಸರವಾದಂಥ ಶಿಕ್ಷಣ ಸಿಗಬೇಕು, ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ಶಿಕ್ಷಣ ಸಿಗಬೇಕು. ಆಗ ಮಾತ್ರ ಶಿಕ್ಷಿತರಾದವರು ಪರಿಪೂರ್ಣ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ವ್ಯಕ್ತಿತ್ವವನ್ನು ರೂಪಿಸಬೇಕು ಅಂತಕ್ಕಂಥದ್ದು ಅವರ ಧ್ಯೇಯ ಆಗಿತ್ತು ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಪಬೇಕಾಗ್ತದೆ. ಬಹುಶಃ ಇಲ್ಲಿ ಕಲಿತಂಥ ಲಕ್ಷಾಂತರ ಜನ ಅವರು ಮಾಡಿದಂಥ ಕೆಲಸದಿಂದ, ಅವರು ಕೊಟ್ಟಂಥ ಶಿಕ್ಷಣದಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡು ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬಂದಿರತಕ್ಕಂಥದ್ದು ಅವರು ಕೊಟ್ಟಂಥ, ಸಮಾಜಕ್ಕೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನೇಕ ಶಿಕ್ಷಣ ಸಂಸ್ಥೆಗಳು ವ್ಯಾಪಾರ ಕೇಂದ್ರಗಳಾಗಿದ್ದಾವೆ. ಆದರೆ ಪೂಜ್ಯ ಸ್ವಾಮೀಜಿಯವರು ಸಮಾಜದ ಮಕ್ಕಳಿಗೆ, ದೀನದಲಿತರ ಮಕ್ಕಳಿಗೆ, ಹಳ್ಳಿಗಾಡಿನ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಅಂತಂದರೆ ಅದು ಒಂದು ಸೇವೆ, ದೇವರಿಗೆ ಸಲ್ಲಿಸ್ತಕ್ಕಂಥ ಸೇವೆ, ಸಮಾಜಕ್ಕೆ ಸಲ್ಲಿಸ್ತಕ್ಕಂಥ ಸೇವೆ ಅಂತೇಳಿ ಅದನ್ನು ಒಂದು ಸೇವೆಯಾಗಿ ಪರಿಗಣಿಸಿದ್ರು. ಇದು ಒಂದು ದೊಡ್ಡ ಗುಣ ಅವರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಅದಕ್ಕೆ ನಾನು ಮೊನ್ನೆ ಮಾತಾಡುವಾಗ ಹೇಳಿದೆ, ಇವತ್ತು ಅನೇಕ ಮಠಮಾನ್ಯಗಳು ಶಿಕ್ಷಣವನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅನ್ನ, ಅಕ್ಷರ ಮತ್ತು ವಸತಿ ಇವೆಲ್ಲವನ್ನು ಕೂಡ ಅನೇಕ ಮಠಮಾನ್ಯಗಳು ಕೊಡ್ತಾ ಇದ್ದಾವೆ. ಅದರಿಂದಾಗಿಯೇ ಇವತ್ತು ನಮ್ಮ ರಾಜ್ಯದಲ್ಲಿ 78% ಶಿಕ್ಷಣದ ಸಾಧನೆಯನ್ನು ನಾವು ಮಾಡಿದರೆ ಅದರಲ್ಲಿ ಮಠಮಾನ್ಯಗಳ ಕೊಡುಗೆಯೂ ಕೂಡ ಬಹಳ ಇದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಪಬೇಕಾಗ್ತದೆ. ಸ್ವಾತಂತ್ರ್ಯ ಬಂದಾಗ ಬರೀ 12% ಇತ್ತು ಶಿಕ್ಷಣ, 12%. ಇವತ್ತು ಕರ್ನಾಟಕದಲ್ಲಿ
78% ಶಿಕ್ಷಣ ಆಗಿದೆ. ನಾವು ಇನ್ನೂ ಬಹಳ ಮುಂದೆ ಸಾಗಬೇಕಾಗಿದೆ. ಅದಕ್ಕಾಗಿ ಸ್ವಾಮೀಜಿಯವರು ಶಿಕ್ಷಣವನ್ನು ಕೊಡಬೇಕು, ಅನ್ನ ಕೊಡಬೇಕು, ಯಾರು ಅವರಿಗೆ ವಸತಿ ಕಲ್ಪಿಸ್ಕೊಡ್ಬೇಕು, ಯಾರಿಗೆ ಇವೆಲ್ಲ ಸಿಗ್ತಾ ಇಲ್ಲ ಸಮಾಜದಲ್ಲಿ. ಯಾಕಂದರೆ ಬಹಳ ದೀರ್ಘಕಾಲ ನಾವೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥ ಜನ, ಹಳ್ಳಿಗಾಡಿನ ಜನ, ಶೂದ್ರ ವರ್ಗದ ಜನ, ಅವರಿಗೆ ಅಕ್ಷರ ಜ್ಞಾನವನ್ನು ಕೊಡೋದ್ರ ಮೂಲಕ ಅವರು ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥದ್ದು. ಆಗ ಮಾತ್ರ ನಾವು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮಾನತೆ ಬರಬೇಕಾದ್ರೆ, ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಜಾತಿಗಳ ನಡುವೆ ಸಮಾನತೆ ಬರದೇ ಹೋದರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತೆ ಬರದೇ ಹೋದರೆ, ಜಾತ್ಯತೀತ ಸಮಾಜವನ್ನು, ಸಮಾಜವನ್ನು ನಿರ್ಮಾಣ ಮಾಡೋದು ಬಹಳ ಕಷ್ಟದ ಕೆಲಸ. ಅದಕ್ಕೆ ನನಗೊಂದು ಸಾರಿ ಜ್ಞಾಪಕ ಆಗ್ತದೆ, ನಾವು ಸುಮಾರು 900 ವರ್ಷಗಳಿಂದ ಬಸವಾದಿ ಶರಣರ ವಚನಗಳನ್ನು ಹೇಳುತ್ತಲೇ ಇದ್ದೀವಿ. ಇವನಾರವ 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 ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳುತ್ತಲೇ ಇದ್ದೀವಿ. ಆದರೆ ಇನ್ನೂ ಕೂಡ ಸಮಾಜದ ಕನಸು ಏನು ಬಸವಾದಿ ಶರಣರು ಕಂಡಿದ್ರು, ಪೂಜ್ಯ ಸ್ವಾಮೀಜಿಯವರು ಕಂಡಿದ್ರು, ಈ ಕನಸು ಇನ್ನೂ ನನಸಾಗಬೇಕು ಅಂತಕ್ಕಂಥ ಚಿತ್ರ ನಮ್ಮ ಕಣ್ಣು ಮುಂದೆ ಇದೆ. ಆ ಕಾರಣಕ್ಕಾಗಿಯೇ ಶಿಕ್ಷಣದ ಮೂಲಕ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ವ್ಯಾಪಕವಾಗಿ ಶಿಕ್ಷಣವನ್ನು ಕೊಡಬೇಕು. ಅದು ಕಟ್ಟಕಡೆಯ ಮನುಷ್ಯನಿಗೆ ಆ ಶಿಕ್ಷಣ ಸಿಕ್ಕಿದಾಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಕನಸನ್ನು ಅವರು ಕಂಡಿದ್ದರು. ಮತ್ತು ಅವರು ನಾವು ಯಾವಾಗ ಭೇಟಿ ಮಾಡಿದಾಗಲೂ ಕೂಡ ಒಂದಿನೂ ಕೂಡ ರಾಜಕೀಯ ಮಾತಾಡಿದವರಲ್ಲ. ಅವರು ಯಾವಾಗ ಬಂದರೂ ಕೂಡ ರಾಜಕೀಯ ಮಾತಾಡ್ತಿರ್ಲಿಲ್ಲ. ಅವ್ರು ಕೇಳ್ತಿದ್ದು ರಾಜ್ಯದಲ್ಲಿ ಮಳೆ ಬೆಳೆ ಆಗಿದೆಯಾ, ರೈತರು ಅವ್ರಿಗೆ ಕಷ್ಟಗಳು ಏನಾದ್ರು ಪರಿಹಾರ ಆಗ್ತಾ ಇದೆಯಾ, ಇದನ್ನು ಕೇಳ್ತಾ ಇದ್ರೆ ಹೊರತು ನಿಮ್ಮ ರಾಜಕೀಯ ಹೆಂಗಿದೆ ಅಂತ ಯಾವತ್ತೂ ಕೂಡ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಅದು ಒಂದು ದೊಡ್ಡ ಗುಣ ಅದು. ಯಾಕಂದರೆ ಅವ್ರಿಗಿದ್ದಂಥ ಸಾಮಾಜಿಕ ಕಳಕಳಿ, ಅದು ಅದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಿದೆ ಯಾವ ಕಾಲದಲ್ಲಿ ಬಂದರೂ ಕೂಡ. ಮತ್ತು ಯಾವತ್ತೂ ಕೂಡ ನಾವು ಬಂದಾಗ ಅವರಿಗೆ ನಾವು ಊಟ ಆಗಲಿ ತಿಂಡಿ ಆಗಲಿ ಮಾಡದೇನೆ ಕಳಿಸ್ತಾ ಇರಲಿಲ್ಲ. ಮಾಡಲೇಬೇಕು. ಮೊದಲು ಅವರಿಗೆ ನೋಡಿ, ಅವರಿಗೆ ತಿಂಡಿ ಕೊಡಿ, ಊಟ ಕೊಡಿ ಅಂತಕ್ಕಂಥದ್ದನ್ನು ಅವರು ಇಳೀ ವಯಸ್ಸಿನಲ್ಲೂ ಕೂಡ ಹೇಳ್ತಾ ಇದ್ರು. ಪ್ರಸಾದ. ಸೊ ಅದು ಅವರು ಮೊದಲಿನಿಂದ ರಕ್ತಗತವಾಗಿ ಬೆಳಕ ಬಂದಿದ್ದದ್ದು. ಅವ್ರಿಗೆ ಸಮಾಜಮುಖಿಯಾಗಿದ್ದಂಥ ಅವರ ಕಳಕಳಿ ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಕಬೇಕಾಗ್ತದೆ. ಅಂಥ ಒಂದು ಚೈತನ್ಯ ಇವತ್ತು ನಮ್ಮನ್ನೆಲ್ಲ ಆಗಲಿದೆ. ಪುಣ್ಯಸ್ಮರಣೆ ಅಂತಂದರೆ ಅವರಿಂದ ನಾವು ಸ್ಫೂರ್ತಿಯನ್ನು ಪಡಿತಕ್ಕಂಥದ್ದು. ಅವರ ಆದರ್ಶ ಬದುಕೇನಿತ್ತು, ಆ ಆದರ್ಶಗಳು ಸಮಾಜದ ಬದಲಾವಣೆಗೆ ಏನು ಪೂರಕವಾಗಿದ್ದೋ ಅವುಗಳನ್ನು ಸ್ಮರಣೆ ಮಾಡ್ಕೊಳ್ಳೋದ್ರ ಮೂಲಕ, ಅವುಗಳಿಂದ ಸ್ಫೂರ್ತಿ ಪಡ್ಕೊಳ್ಳೋದ್ರ ಮೂಲಕ, ಅವುಗಳಿಂದ ಪ್ರೇರಣೆ ಪಡ್ಕೊಳ್ಳೋದ್ರ ಮೂಲಕ ನಾವು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದೇ ನಾವು ಪೂಜ್ಯ ಸ್ವಾಮೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಇವತ್ತು ಅವರ ಬದುಕಿನಲ್ಲಿ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ, ಆದರೆ ಆಂತರ್ಯವಾಗಿ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತಕ್ಕಂಥದ್ದನ್ನು ನೆನಪು ಮಾಡ್ಕೊಳ್ತಾ, ಅವರು ಮಾಡಿದಂಥ ಸಾಮಾಜಿಕ ಕೈಂಕರ್ಯ, ಸಾಮಾಜಿಕ ಕೆಲಸ, ಶಿಕ್ಷಣ ಕ್ಷೇತ್ರದಲ್ಲಿ, ಕಾಯಕ ದಾಸೋಹ ಕ್ಷೇತ್ರದಲ್ಲಿ, ಮತ್ತು ರೈತರಿಗೋಸ್ಕರ ಅವರು ಪ್ರತಿ ವರ್ಷವೂ ಕೂಡ ಕೃಷಿ ಮೇಳವನ್ನು ಏರ್ಪಾಡು ಮಾಡ್ತಾಯಿದ್ರು. ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ಜ್ಞಾನ ಏನೇನು ಬೆಳವಣಿಗೆಗಳಾಗಿದ್ದಾವೆ, ತಂತ್ರಜ್ಞಾನಗಳೇನು ಬೆಳವಣಿಗೆ ಆಗಿದ್ದಾವೆ, ಹೊಸ ತಳಿಗಳೇನು ಬಂದಿದ್ದಾವೆ, ಇವೆಲ್ಲವನ್ನು ಕೂಡ ಪರಿಚಯ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ರು. ಅವರು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಜಾತಿ ಮೀರಿ, ಧರ್ಮ ಮೀರಿ, ಎಲ್ಲೆ ಮೀರಿ ಬೆಳೆದಿದ್ದಂಥವ್ರು.
ಅವರಿಗೆ ಭಾರತ ರತ್ನ ಅದಾಗಿದ್ದು ಅದೇ ಬರಬೇಕಾಗಿತ್ತು. ಅದು ಯಾವುದೇ ಪ್ರಶಸ್ತಿಗಳನ್ನು ಅವ್ರು ಯಾವತ್ತೂ ಕೇಳಿದವರಲ್ಲ, ಪಡ್ಕೊಂಡವರು ಅಲ್ಲ. ಆ ಪ್ರಶಸ್ತಿ ಸಿಕ್ಕಿದ್ರೆ ಆ ಭಾರತ ರತ್ನದ ಪ್ರಶಸ್ತಿಯ ಗೌರವ ಹೆಚ್ಚಾಗ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ನಾನು ಕೂಡ ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಶಿಫಾರಸು ಮಾಡಿದ್ದೆ. ಪೂಜ್ಯ ಸ್ವಾಮೀಜಿಯವರು ಅವರು ಭಾರತ ರತ್ನ ಅಲ್ಲ ವಿಶ್ವರತ್ನ ಅಂತೇಳಿ ಅವರು ಬರೆದಿರ್ತಕ್ಕಂಥ ಆರ್ಟಿಕಲ್ನಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಅವರು ವಿಶ್ವರತ್ನನೇ. ಭಾರತ ರತ್ನ ಸಿಗಬೇಕಾಗಿತ್ತು, ಯಾಕಂದರೆ ಅವರು ನಮ್ಮ ದೇಶದಲ್ಲಿ ಅತ್ಯುನ್ನತವಾದಂಥ ನಾಗರಿಕ ಪ್ರಶಸ್ತಿ ಆಗಿರೋದ್ರಿಂದ ಅದು ಸಿಗಬೇಕಾಗಿತ್ತು. ಅವರು ವಿಶ್ವರತ್ನವಾಗಿ ಬೆಳೆದಿದ್ದರು. ಎಲ್ಲರೂ ಕುವೆಂಪು ಹೇಳೋ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿಯೇ ಹುಟ್ಟುತ್ತಾರೆ. ನಾವು ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತೀವಿ. ಆದರೆ ಸ್ವಾಮೀಜಿಯವರು ವಿಶ್ವಮಾನವರಾಗಿ ಹುಟ್ಟಿ ವಿಶ್ವಮಾನವರಾಗಿ ಬದುಕಿದ್ರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಕತ್ತಾ ಅವರಿಗೆ ನನ್ನ ಗೌರವವನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಬಹಳ ಮಾರ್ಮಿಕವಾಗಿ ಮಾತನಾಡಿದಂತಹ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳು.